ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಏನಂತ ನೋಡ್ತಾ ಇದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಮುದ್ದೆ ಅದ್ರ ಜೊತೆಗೆ ಏನು ಆಗ್ತಿದೆ ಅಂತ ನೋಡಿ. ಬಿಸಿ ಬಿಸಿ ನೀವು ನೋಡಿರ್ಬೋದು, ನಿಮಗೆ ತಮ್ಮಲ್ಲಿ ನೋಡ್ರೆ ಗೊತ್ತಾಗುತ್ತೆ. ಏನು ಕಾಯಿ ಅಂದರೆ ಇದು ಹಲಸಿನಕಾಯಿ. ತುಂಬಾ ರುಚಿ, ಮನೆಯಲ್ಲ ಪರಿಮಳ, ಅಷ್ಟು ಪರಿಮಳ ಇದೆ. ಸಾರು ತುಂಬ ರುಚಿ ಇರುತ್ತೆ. ನೀವು ಒಂದ್ಸಲ ನೀವು ಚಿಕ್ಕದು ಊರ ಕಡೆ ಹೋದಾಗ ಚಿಕ್ಕದೊಂದು ಇಷ್ಟೇ ಒಂದು ಹಿಂಗಂದರೆ ಒಂದು ಅರ್ಧ ಕೆಜಿ ಅಷ್ಟು ಇರುತ್ತಲ್ಲ ಅಂಥ ಕಾಯಿ ಕಿತ್ಕೊಂಬಂದು ಚೆನ್ನಾಗಿ ಕೈಗೆ ಎಣ್ಣೆ ಹಚ್ಕೊಂಡೆಲ್ಲ ಕೊತ್ಬಿಟ್ಟು ನಮಗೆ ಎಷ್ಟೆಷ್ಟು ಪೀಸ್ ಬೇಕಷ್ಟು ತೊಗೊಂಡು ಈ ಥರ ಒಂದು ಕಡಲೆಕಾಳನ್ನ ಇಟ್ಬಿಟ್ಟು ಒಂದು ಮಸಾಲೆ ಎಲ್ಲ ಹುಳಿ ಸಾರು ನಾನು ನೋಡಿ, ನಾನು ಏನು ಹಾಕಿದ್ದು ಲಾಸ್ಟ್ ಹೋಗಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಏನು ಹಾಕಿದೆ ಅಂತ. ಅದೇ ರೀತಿ ನೀವು ಮಾಡ್ಕೊಂಡು ತುಂಬ ರುಚಿಯಾಗಿರುತ್ತೆ. ಒಂದ್ಸಲ ತಿಂದರೆ ನೀವು ಮತ್ತೆ ಮತ್ತೆ ಬೇಕು ಅನ್ಸುತ್ತೆ. ಇದರಲ್ಲಿ ಬಸ್ಸಾರು ಮಾಡ್ಬೋದು. ನನಗೆ ಬಸ್ಸಾರು ತುಂಬ ಇಷ್ಟ, ಆದರೆ ಅದು ಕಾಯಿ ತುಂಬ ಸಣ್ಣದಿತ್ತು ಅಂದ್ಬಿಟ್ಟು ಬಸ್ಸಾರು ಮಾಡೋಕ್ಕಾಗಿಲ್ಲ, ಅದಕ್ಕೆ ಇದು ಮಾಡಿದ್ದೀನಿ. ಕೊತ್ತಲಸಿನಕಾಯಿ ಸಾಂಬಾರು, ಬಿಸಿ ಬಿಸಿ ಮುದ್ದೆ ಜೊತೆಗೆ ಅನ್ನ ಬೇಕಾದ್ರೆ ತಿನ್ಬೋದು. ಇದು ಚಪಾತಿ ಕೂಡ ತಿನ್ಬೋದು, ದೋಸೆ ತಿನ್ಬೋದು, ಆರಾಮಾಗಿ ಮುದ್ದೆ ತಿನ್ಬೋದು. ತುಂಬ ಚೆನ್ನಾಗಿದೆ ನೋಡಿ. ಹಾಗೆ ನೋಡಿ ಒಂದು ನಾನು ಏನೇನು ಹಾಕಿದ್ದೀನಿ, ಹೇಗೆ ಏನು ಮಸಾಲೆ ಹಾಕಿ ಅಂತ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ನೋಡ್ಕೊಂಬನ್ನಿ. ಮತ್ತು ಹಲಸಿನಕಾಯಿ ಹಾಕ್ಬಿಟ್ಟು ಅದ್ರ ಜೊತೆಗೆ ಕಡಲೆಕಾಳು ಹಾಕಿ ನಾನು ಒಂದು ಹುಳಿ ಸಾರು ಮಾಡ್ತೀನಿ. ಹಲಸಿನಕಾಯಿ ಹುಳಿ ಅಂತ ತುಂಬ ರುಚಿಯಾಗಿರುತ್ತೆ ನೋಡಿ. ಒಂಥರ ಮಟನ್ ಸ್ಮೆಲ್ ಬರುತ್ತೆ ಸಾರು, ಅಷ್ಟು ಚೆನ್ನಾಗಿರುತ್ತೆ. ಒಂದ್ಸಲ ಈ ಥರ ನೀವು ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ನಾನು ರಾತ್ರಿನೇ ಕಾಳು ನೆನೆಸ್ಕೊಂಡಿದ್ದೀನಿ, ಕಡಲೆಕಾಳು. ನಿಮಗೆ ಕಡಲೆಕಾಳು ಬೇಡ, ನೀವು ಹಲಸಿನ ಕಾಳು ಕೂಡ ಹಾಕೋಬೋದು, ಅದು ರುಚಿ ಇರುತ್ತೆ. ಇದ್ರ ಜೊತೆಗೆ ಇದನ್ನು ಕೊತ್ಬಿಟ್ಟು ನಾನು ಸ್ವಲ್ಪ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡು ಬರ್ತೀನಿ. ಕುಕ್ಕರ್ ಇಟ್ಟಿದ್ದಾನು ನಾನು. ಅಷ್ಟಾಗೆ ಹಲಸಿನಕಾಯಿ ಕಟ್ ಮಾಡೋಕ್ಕೆ ಕಡಲೆಕಾಳನ್ನು ಹಾಕ್ತೀನಿ ಬೇಯೋದಕ್ಕೆ. ಇದು ಫಸ್ಟು ನಾವು ಒಂದು 3 ವಿಸಿಲ್ ಮಾಡಿಸ್ಕೋಬೇಕು. ಆವಾಗ ಸಾರು ಸ್ವಲ್ಪ ಇದಕ್ಕೆ ನಾನು ಮುಳುಗೋ ಅಷ್ಟು ನೀರು ಹಾಕ್ತೀನಿ. ಇದು 3 ವಿಸಿಲ್ ಆಗಲಿ. ನಾನು ಅಷ್ಟೇ ಹಲಸಿನಕಾಯಿನ ನೀಟಾಗಿ ಕಟ್ ಮಾಡ್ಕೊಂಬರ್ತೀನಿ. 3 ವಿಸಿಲ್ ಬಂದಿದೆ, ಓಪನ್ ಮಾಡ್ತೀನಿ. ನೋಡಲ್ಲ, ಇಷ್ಟು ಬೆಂದರೆ ಸಾಕು. ಇವಾಗ ಇದನ್ನು ಅರ್ಧ ಹಾಕ್ಕೊಡಿದ್ವಿ ಹಲಸಿನಕಾಯಿ ನೋಡಿ, ಅರ್ಧ ಹಲಸಿನಕಾಯಿ. ಹಾಗೆ ಒಂದು ಟೊಮೊಟೊ ಕಟ್ ಮಾಡಿ ಹಾಕ್ಕೊಳ್ತೀನಿ. ಆಮೇಲೆ ರುಚಿಗೆ ನಾವು ಇವಾಗ ಸ್ವಲ್ಪ ಅದು ಕಾಳು ಬೇಯೋದಕ್ಕೆ ಉಪ್ಪು ಹಾಕ್ಕೊಳ್ಳೋಣ. ಇದನ್ನು ಮತ್ತೆ ನಾನು 2 ವಿಸಿಲ್ ಮಾಡಿಸ್ಕೊತೀನಿ. ತುಂಬ ಸಿಂಪಲ್ಲು, ತುಂಬ ಟೇಸ್ಟ್ ಇರುತ್ತೆ. ಇರಲಿ ಅಷ್ಟು ನಾವೊಂದು ಮಸಾಲೆ ಹುಡ್ಕೊಳ್ಳೋಣ. ಮಸಾಲೆ ಅಂದರೆ ಈರುಳ್ಳಿ ಎಲ್ಲ ಹುಡ್ಕೊಳ್ಳೋಣ. ನಾನು ಇದಕ್ಕೊಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಡ್ತೀನಿ. ಒಂದು 4-5 ಬೆಳ್ಳುಳ್ಳಿ ಜಾಸ್ತಿ ಬೇಡ. ಸ್ವಲ್ಪ ಕೊತ್ತಂಬರಿ, ಇಷ್ಟು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಬಾಡಿದೆ. ಇದು ಸಾಂಬಾರು ಪುಡಿ ಹಾಕ್ಕೊತೀನಿ. ಒಂದು 2.5 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊತೀನಿ. ಯಾಕೆ ಸ್ವಲ್ಪ ಸಾರು ಜಾಸ್ತಿ ಮಾಡ್ತೀನಿ. ಇದು ಖಾರ ಸ್ವಲ್ಪ ಕಮ್ಮಿ, ಅದಕ್ಕೆ ನಾನು ಸ್ವಲ್ಪ ಖಾರ ಯೂಸ್ ಮಾಡ್ತೀನಿ. 1 ಸ್ಪೂನ್ ಮೆಣಸಿನ ಪುಡಿ, 2.5 ಸ್ಪೂನ್ ಸಾಂಬಾರು ಪೌಡರ್, ಸ್ವಲ್ಪ ಅರಿಶಿನ ಪೌಡರ್, ಜೊತೆಗೆ ಸ್ವಲ್ಪ ಒಂದು ಅರ್ಧ ತೆಂಗಿನಕಾಯಿ, ಹಾಗೆ ಸ್ವಲ್ಪ ಹುಣಸೆಹಣ್ಣು, ಇಷ್ಟನ್ನು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಪುಡಿ ಮನೆ ಪುಡಿನೇ ಇದು, ಆದರೆ ಒಂದು ಸ್ವಲ್ಪ ಬಾಟಲ್ ಚೆನ್ನಾಗಿರುತ್ತೆ ಅಂತ. ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ. ಇದ್ರ ಜೊತೆ ಟೊಮೊಟೊ ಹಾಕ್ಕೊಂಡು ಮಸಾಲೆ ತಣ್ಣಗಾಯ್ದು ಒಂದು ಜಾರ್ಗೆ ಹಾಕ್ಕೊಳ್ತೀನಿ. ಇವಾಗ ನೀಟಾಗಿ ತಣ್ಣಗಾದ್ಮೇಲೆ ಹಾಕೋಬೇಕು ಮಸಾಲೆ. ಬೇಯಿಸಿ ಇಟ್ಟಿರೋ ಟೊಮೊಟೊ ತೊಗೊಂಡಿದ್ದೀನಿ, 3 ಟೊಮೊಟೊ. ಇವಾಗ ಇದನ್ನೆಲ್ಲ ನುಣ್ಣಗೆ ಮಿಕ್ಸಿ ಹಾಕ್ಕೊಂಬರ್ತೀನಿ. ನೋಡಿದಲ್ಲ ಇಷ್ಟು ಬಂದಿದೆ. ನಾನು ಇವಾಗ ಇದಕ್ಕೆ ರುಬ್ಬಿರೋಂಥ ಮಸಾಲೆ ಹಾಕ್ತೀನಿ. ನೀವು ಸಾರು ಎಷ್ಟು ತೆಳ್ಳೆ ಬೇಕಾದ್ರೆ ಅಷ್ಟು ಮಾಡ್ಕೊಳ್ಳಿ. ಇಷ್ಟಿದೆ ಸಾರು ನೋಡಿ. ಹಲಸಿನಕಾಯಿ ಅಷ್ಟು ನೀಟಾಗಿ ಬಂದಿದೆ ನೋಡಿ, ಸಾಫ್ಟಾಗಿ ಬಂದಿದೆ. ಇದು ಸ್ವಲ್ಪ ನೀರು ಹಾಕ್ತೀನಿ. ನಾನು ಇಷ್ಟು ಸಾರು ಮಾಡಿದ್ದೀನಿ. ಇದು ಒಂದು ಸ್ವಲ್ಪ 10 ನಿಮಿಷ ಕುದ್ರೆ ಸಾಕು. ಇವಾಗ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳೋಣ. ಖಾರ ಜಾಸ್ತಿನೇ ಆಯಿತು, ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಕುದಿತೈತೆ, ಇದಕ್ಕೊಂದು ಒಗ್ಗರಣೆ ಹಾಕಿ ನೋಡಿ. ಸಾಸಿವೆ, ಕರಿಬೇವು, ಎಣ್ಣೆ, ಒಂದು ಜೊತೆಗೆ ಒಂದು ಅರ್ಧ ಈರುಳ್ಳಿ. ಸಾರು ಚೆನ್ನಾಗಿ ಕುದಿತೈತೆ. ಆಯಿತು ಸಾರಿದ್ದು. ಇದಕ್ಕೆ ಸ್ವಲ್ಪ ಮೇಲೆ ಕೊತ್ತಂಬರಿ ಹಾಕ್ತೀನಿ. ಇವಾಗ ಹಲಸಿನಕಾಯಿ ಕಡಲೆಕಾಳು ಸಾರು ರೆಡಿ ಆಯಿತು. ತುಂಬ ರುಚಿಯಾಗಿರುತ್ತೆ ನೋಡಿ.
ಇವಾಗ ಸ್ಟವ್ ಆಫ್ ಮಾಡ್ತೀನಿ. ಮುದ್ದೆ ಜೊತೆಗೆ ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ದೋಸೆ ಕೂಡ ತಿನ್ಬೋದು ಆರಾಮಾಗೆ, ತುಂಬ ಟೇಸ್ಟ್ ಇರುತ್ತೆ. ಒಂದ್ಸಲ ನೀವು ಮನೇಲಿ ಇದೇ ಥರ ನಿಮ್ಮ ಹಲಸಿನ್ಕಾಯಿ ಸಿಕ್ಕಿದ್ರೆ ಮಾಡ್ಕೊಳ್ಳಿ. ಹಲಸಿನ್ಕಾಯಿ ಸಿಕ್ಕಿಲ್ಲ ನಿಮಗೆ ಸ್ಟೋರಲ್ಲಿ ಸಿಗುತ್ತೆ. ನಿಮಗೆ ನಾವು ವೆಜಿಟೇಬಲ್ ಶಾಪ್ ಹೋಗ್ತೀವಲ್ಲ ಅಲ್ಲಿ ಸಿಗುತ್ತೆ. ನಾನು ಅಲ್ಲೇ ತೊಗೊಂಡು ಬಂದಿದ್ದು, ಇಲ್ಲ ಅಂದರೆ ಆನ್ಲೈನ್ ಸಿಗುತ್ತೆ. ನೋಡಿ ಚೆನ್ನಾಗಿದೆ, ನನಗೊಂದು ಕಮೆಂಟ್ಸ್ ಹಾಕಿ.